ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಿಧಾನಕ್ಕೆ ಈ ಧರ್ಮಸ್ಥಳದ ಅದರಲ್ಲೂ ಪತ್ರಕರ್ತರ ಮೇಲೆ ನಡೆದಂಥ ದಾಳಿ, ಅದರ ಮೇಲೆ 7 ಪ್ರಕರಣಗಳು ದಾಖಲು ಮಾಡಿಕೊಂಡು ಪತ್ರಕರ್ತರ ಮೇಲೆ ದಾಳಿಯನ್ನು ಇಲ್ಲಿ ನಾಯಕರು ಖಂಡಿಸ್ತಾ ಇದ್ದಾರೆ. ಮತ್ತು ಬೇರೆ ಜೊತೆಗೆ ಈ ಒಂದು ಗೃಹ ಸಚಿವರ ಮೂಲಕ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರು ತಡಿಬೇಕು ಅಂತೇಳಿ ನಮ್ಮ BY ವಿಜೇಂದ್ರ ಅವರು ಕೋರ್ತಾ ಇದ್ದಾರೆ ಗೃಹ ಸಚಿವರನ್ನ. ಇಲ್ಲಿ ಗಮನಿಸಬೇಕಾದ ಭಾಳ ಸಹಜ ಮತ್ತು ಸ್ಪಷ್ಟವಾಗಿ ಇಲ್ಲಿ ಯಾರೂ ಇಲ್ಲಿ ವಿಶೇಷವಾಗಿ ಅದರಲ್ಲೂ ಕೆಲವೊಂದಿಷ್ಟು ಏನೋ ಹಿಂದೆ ಆಗಿರ್ಬೋದು ಘಟನೆ, ಇಲ್ಲಂತಲ್ಲ. ಈಗ ಮಾಡಿದಂಥ ಮ್ಯಾಕ್ಸಿಮಮ್ ಎಲ್ಲ ಒಂದು ವಿಡಿಯೋಗಳಲ್ಲೇ ಅಲ್ಲಿ ಕೇವಲ ಹೆಣಗಳ ಬಗ್ಗೆ ಅಥವಾ ಮೂಳೆಗಳ ಬಗ್ಗೆ ಮಾತಾಡಿದರೆ ವಿನಃ ಯಾರ ಹೆಸರನ್ನು ಯಾರೂ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಅಷ್ಟೇ ಮುಖ್ಯದ. ಅದರಲ್ಲೂ ಈ ಧರ್ಮಸ್ಥಳದ ಧರ್ಮಾಧಿಕಾರಿ ಮೇಲೆ ಆಗಿರ್ಬೋದು, ಮತ್ತೇನು ಮೇಲೆ ಆಗಿರ್ಬೋದು, ನೇರ ಆರೋಪ ಪ್ರತ್ಯಾರೋಪ ಇಲ್ಲ. ಆದರೆ ಕೆಲವರು ಮಾಡ್ತಾ ಇರ್ತಾರೆ, ಅವರು ಸಂಘರ್ಷಗಳಿದ್ದಾರೆ, ಅವ್ರ ಮಾತಿಲ್ಲ. ಅದು ಅದರಲ್ಲಿ ಮುಖ್ಯವಾಗಿ ಮಹೇಶ್ ತಿಮ್ರೋಡಿ ಅವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಪುನೀತ್ ಕೆರೆಹಳ್ಳಿ ಅವರಾಗಿರ್ಬೋದು, ಇಂಥ ಒಂದಿಷ್ಟು ಏನೋ ಆ ಜನ ಮೇಲೆ ಈಗಾಗಲೇ FIR ಆಗಿದ್ದಾವೆ ಅವ್ರ ಮೇಲೆ, ಅವ್ರ ಕೇಸುಗಳು ಎದುರಿಸ್ತಾ ಇದ್ದಾರೆ. ಆದರೆ ಉಳಿದ ಆದಷ್ಟು ನಮ್ಮ ಪತ್ರಕರ್ತರು ಮ್ಯಾಕ್ಸಿಮಮ್ ಒಂದು ಸಮತೋಲನದ ಕಾಯ್ಕೊಂಡಿದ್ದಾರೆ. ಮತ್ತಲ್ಲೇ ಹೆಣಗಳ ಹೋಗಿದ್ರ ಬಗ್ಗೆ ಇಲ್ಲಿವರೆಗೆ ಒಂದು 6 ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಬಿಟ್ಟರೆ ಉಳಿದ ಕಡೆ ಅಂತ ಅಲ್ಲೆಷ್ಟೇನೋ ಬಂದಿದ್ದು. ಬಟ್ ಇವತ್ತು ಅವು ಸಿಕ್ಕಿಲ್ಲ ಅಂದಾಗ ಸಹಜವಾಗಿ ಯಾರಿಗಾದರೂ ಸುಳ್ಳು ಹೇಳ್ತಾ ಇದ್ದಾನ ಇವನು ಮುಸುಕ್ದಾರಿ ಅನ್ನುವಂಥ ಒಂದು ಪ್ರಶ್ನೆ ಎದ್ದು ಹೇಳ್ತದೆ. ಆದರೆ ಭಾಳಷ್ಟು ಜನ, ಅದರಲ್ಲೂ ಜಗದೀಶ್ ಅನ್ನುವಂಥ ವಕೀಲರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಸುಳ್ಳು ಹೇಳ್ತಾ ಇಲ್ಲ, ನಮ್ಮ ಮೂಲಗಳ ಪ್ರಕಾರ ಅದಾವ, ಹುಡುಕಬೇಕಷ್ಟ. ಇದರಲ್ಲಿ SIT ಒಂದು ಬೇಸಿಕಾಗಿ ತಪ್ಪು ಮಾಡಿ ಅಂತ ಅವ್ರು ಆರೋಪ ಮಾಡ್ತಾರೆ, SIT ಮೇಲೆ ಆರೋಪ ಮಾಡ್ತಾರೆ. ಇಲ್ಲ ಅವರಿಷ್ಟರೊಳಗೆ ಈ ಗುದ್ರಿ ಸರಿಗೆ ಹಿಡ್ಕೊಂಡು ಹಡಿಸುವಂಥ ಕೆಲಸ ಮಾಡಲಾರ್ದ ಸಹಜವಾಗಿನ ರಾಡಾರ್ ಅಂತ ತೆಗೆದುಕೊಂಡು ಡಿಫೆನ್ಸಲ್ಲಿ ಉಪಯೋಗ ಮಾಡುವಂಥ ಭೂಮಿ ಕೆಳಗೆ ಬಾಂಬ್ಗಳು ಹೋಗಿದಿಟ್ಟಿದ್ದಾಗಲಿ ಮತ್ತೇನೂ ಆಗಲಿ ಕಂಡು ಹಿಡಿದಕ್ಕಾಗಿ ಇರುತ್ತಿರುವಂಥ ಒಂದು ರಾಡಾರ್ ಉಪಯೋಗ ಮಾಡಿಕೊಂಡು ಈ ಮೂಳೆಗಳನ್ನು ಹುಡುಕಿದ್ರೆ ಚೆನ್ನಾಗಿತ್ತು, ಸಿಗ್ತಿದ್ದು ಇಷ್ಟರಲ್ಲೇ, ಮತ್ತು ಇದ್ದಾವೆ ಮೂಳೆಗಳು ಅನ್ನುವಂಥ ಮಾತು, ಸ್ಕೆಲ್ಟನ್ಸ್ ಇದ್ದಾವೆ ಅನ್ನುವಂಥ ಮಾತು ಕೇಳಿ ಬರ್ತದೆ. ಒಬ್ಬರದಲ್ಲ, ಭಾಳಷ್ಟು ಜನ ಆರೋಪ ಮಾಡ್ತಿದ್ದಾರೆ, ನೂರಾರಲ್ಲ ಸಾವಿರಾರು ಮೂಳೆಗಳು ಸಿಗ್ತಾವಲ್ಲ ಅಲ್ಲಿ ಆಗ್ಯದ ಅನ್ನೋಂಥ ಆರೋಪ ಮಾಡಿದ್ರೆ ಇದು ಎಕ್ಸಾಗ್ರೇಷನು ಇರ್ಬೋದು, ಇಲ್ಲ ಅಂತಲ್ಲ. ಇದನ್ನು ನಾವು ಅಲ್ಲಗಳಿಲಿಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದ್ರೆ ಆ ಪ್ರಮಾಣ ಇಲ್ಲ. ಹಾಗಾದ್ರೆ ಏನಾಗಿರ್ಬೋದು? ಒಂದು ಅಂದಾಜು ಎಲ್ಲರೂ ಮಾಡ್ತಾ ಇರೋದು ಏನಪ್ಪ ಅಂತಂದ್ರೆ ಈ ಉಳಿದಂಥ ಹೆಣಗಳು 10-15 ವರ್ಷ ಹಿಂದಿನ ಅನ್ನುವಂಥ ಮಾತು. ಇಷ್ಟರೊಳಗೆ ಅವೆಲ್ಲ ಕ್ಲಿಯರಾಗಿ ಎಲ್ಲ ಸೋರಿ ಹೋಗಿರ್ತದೆ, ಫೋನ್ ಸಟ್ಟೆ ಉಳಿದಿರ್ತಾವೆ. ಜೊತೆಗೆ ಅದು ಕಾಡಿರೋದ್ರಿಂದಾಗಿ ನಿರಂತರ 3-4 ತಿಂಗಳು ಮಳೆ ಆಗೋದ್ರಿಂದಾಗಿ ಅಲ್ಲೆಲ್ಲ ಆ ನೀರು ಒಳಗೆ ಇಳಿಯೋದ್ರಿಂದಾಗಿ ಕೆಲವೊಂದಿಷ್ಟು ಆ ಹೆಣಗಳ ಅಥವಾ ಆ ಮೂಳೆಗಳು ಸ್ವಲ್ಪ ಸರಿದಾಡಿರ್ಬೋದು ಅನ್ನುವಂಥದ್ದು. ಆದರೆ ಈಗ ಸಾಮಾನ್ಯವಾಗಿ ಹಡ್ಡಿಸಬಾರ್ದಾಗಿತ್ತು ಅನ್ನೋಂಥ ಒಂದು ವಾದವನ್ನು ಮಾಡ್ತಾಯಿದ್ದಾರೆ. ಅದು ಸರಿ ಅನಿಸ್ತದೆ, ಯಾಕಂದ್ರೆ ಟೆಕ್ನಿಕಲಿಯೇ ನೋಡಬೇಕಾಗಿದೆ ನಾವು. ಈ ಒಂದು ಹುಂಬತನ ನೋಡುವಂಥದ್ದಲ್ಲ. ಬಟ್ ಆರಂಭದಲ್ಲಿ ಮಾತ್ರ ನೋಡ್ರಿ, ಯಾವುದೇ ಒಂದು ಸಮಸ್ಯೆ ನಾವು ಒಳಗೆ ಗೊತ್ತಾಗ್ತಾ ಹೋಗ್ತದೆ, ಇದರಲ್ಲಿ ಏನೋದಪ್ಪ, ಇದರಲ್ಲಿ ಏನೋ ಅಂತ. ಆದರೆ ಅಲ್ಲಿ ನಡೆದದೇನು ಸುಳ್ಳಲ್ಲ, ಭಾಳಷ್ಟು ಪ್ರತ್ಯಕ್ಷದರ್ಶಿಗಳು. ಇವತ್ತು ಈ ಒಬ್ಬ ಸಾಕ್ಷ್ಯದಾರ ಜೊತೆಗೆ ಇನ್ನೂ 6 ಜನ ಸಾಕ್ಷ್ಯದಾರ ಕುಡ್ಕೊಂಡಿದ್ದಾರೆ, ನಾವು ತೋರಿಸ್ತೀವಿ ಅಂತೇಳಿ. ಇವರೆಲ್ಲರೂ ಹೇಳೋದು ಸುಳ್ಳು ಅಂತ ಅಲ್ಲಿಗೆ ಸಾಧ್ಯ ಇಲ್ಲ. ಮೊದಲು ಮಾತಾಡಿಕೊಡ್ತಾ ಇದ್ದಾರೆ. ಆದರೆ ಅಲ್ಲಿ ಧರ್ಮಸ್ಥಳದ ಅಲ್ಲಿ ಉಪಕೃತರಾದ ಕೆಲವು ಜನಗಳಿದ್ದಾರೆ, ಗಿಳಿಯಾರ ಅನ್ನುವಂಥವ್ರು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇವತ್ತು ಯಾರೋ ಒಬ್ಬರಿದ್ದಾರೆ ಅವರಾಗಿರ್ಬೋದು, ಕಿರಿಕ್ ಅನ್ನೋಂಥ ಹೆಸರುಗೊಂಡು ಕೃಷ್ಣನೋ ಏನೋ ಅದು ಅವ್ರ ಹೆಸರು ಅವರಾಗಿರ್ಬೋದು. ಇವರು ಅಲ್ಲಿ ಉಪಕೃತರು, ಎಲ್ಲರೂ ಉಪಕೃತರನ್ನ. ದೇವರ ಬಗ್ಗೆ ಇಲ್ಲಿ 2 ಅಭಿಪ್ರಾಯ ಇಲ್ಲ, ಪವಿತ್ರ ಸ್ಥಾನದ ಬಗ್ಗೆ 2 ಅಭಿಪ್ರಾಯ ಇಲ್ಲ, ಅನ್ಯಾಯಕ್ಕೊಳಗಿದೆ. ಅವ್ರು ನ್ಯಾಯ ಒದಗಿಸ್ಕೊಡ್ಬೇಕಾಗಿದ್ರು ಅಂತ ಮೂಲಭೂತ ಪ್ರಶ್ನೆ ಇಲ್ಲದ. ಅದಕ್ಕಾಗಿ ಇದೆಲ್ಲ ಪತ್ರಕರ್ತರ ಬೆನ್ನತ್ತಿದ್ದಾರೆ ವಿನಃ ಮತ್ತೆ ಅದಕ್ಕಲ್ಲ. ಮತ್ತಿಲ್ಲ ನಾವು ಯೂಟ್ಯೂಬರ್ಸ್ ಬೇರೆ, ಮುಂದೆ ಇದು ಕಾರ್ಪೊರೇಟ್ ಲೋಕದ ಜನ ಬೇರೆ ಅಂತ ಕ್ಲಾಸಿಫಿಕೇಷನ್ ಮಾಡೋದು ತಪ್ಪದು. ಯಾಕಂದರೆ ಸತ್ಯ ಹೇಳೋದು ಒಂದದ ಇಲ್ಲ. ಸತ್ಯ ಹೇಳುವಂಥವ್ರು ಯಾರಾದರೂ ಪತ್ರಕರ್ತರನ್ನ ಅವರು ಏನಪ್ಪ ಸರ್ಟಿಫೈಡ್ ಅಂತಹ ಅಥವಾ ಒಂದು ಏನೋ ಸರ್ಟಿಫಿಕೇಟ್ ತೊಗೊಂಡಂಥ ಕೋರ್ಸ್ಗಳು ಮಾಡಿದಾರೆ ಬೇಕಂತಿಲ್ಲ. ಸತ್ಯ ಹೇಳೋದು ಎಲ್ಲರೂ ಪತ್ರಕರ್ತ ಕೆಲಸ ಮಾಡ್ತಿರ್ತಾರೆ. ಸತ್ಯ ಬೇಕಾಗಿದೆ, ಸತ್ಯ ಹುಡುಕಾದ್ರೆ ಪತ್ರಿಕಾಕರ್ತರು ಮಾಡೋ ಕೆಲಸ. ಆ ದಿಶೆಯಲ್ಲಿ ಅನೇಕರು ಮಾಡ್ತಾಯಿದ್ದಾರೆ. ಅದ್ರ ಕೆಲವೊಬ್ಬರು ಒಂದಿಷ್ಟು ಓವರಾಗಿ ಆ್ಯಕ್ಟ್ ಮಾಡಿರ್ಬೋದು, ಬಟ್ ಅವ್ರಿಗೆ ಅನಿಸಿರ್ಬೋದು, ಇಲ್ಲಂತಲ್ಲ. ಓವರ್ ಆ್ಯಕ್ಟಿವ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನು. ಯಾಕಂದರೆ ನಿರಂತರ ನೋಡ್ತಾ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಸ್ಥಾನಿಕವಾಗಿ ಅಲ್ಲಿ ಏನು ನಡೀತದೆ, ಯಾರಿಂದ ಏನು ನಡೀತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಸೌಜನ್ಯ ಕೇಸ್ನಲ್ಲೇ
ಭಾಳಷ್ಟು ಜನರು ಅದರಲ್ಲಿ ನಡೆದ ಸತ್ಯ ಅನ್ನೋದು ನಂಬಿಕೊಂಡಿದ್ದಾರೆ ಇವತ್ತಿಗೂ. ಅದ್ರ ಮೇಲೆ ತಮ್ಮ ಏನಪ್ಪ ಅಂತಂದ್ರೆ ಅದು ನ್ಯಾಯ ಸಿಗಬೇಕು ಅದಕ್ಕೆ ಅನ್ನುವಂಥದ್ದು. ಅದರಿಂದ ಅಂತ 79ರಿಂದ ಸ್ಟಾರ್ಟ್ ಅದ ಅನ್ನುವಂಥದ್ದು ನಿಮಗೂ ಗೊತ್ತದ. ಆ 79ರಿಂದ ಇವತ್ತಿನವರೆಗೂ ಮೇಲಿನಂಥ ಸುದ್ದಿಗಳು ಕೇಳಿ ಬರ್ತಾನೆ ಇದ್ದಾವೆ. ಅದಕ್ಕೆ ಇದೊಂದು ಇತಿಶ್ರೀ ಆಗಬೇಕಿದು. ಇದರಿಂದ ಯಾರಿದ್ದಾರೆ ಬರಬೇಕು ಹೊರಗಂತೇಳಿ, ಯಾರವರು ಅಧರ್ಮೀಯರು ಅನ್ನುವಂಥ ಮಾತನ್ನು. ಇದರರ್ಥ ನಮ್ಮ ಧರ್ಮದರ್ಶಿ ಆದಂಥ ಧರ್ಮಾಧಿಕಾರಿ ಅಂತ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾಡಿಸಿದ್ದಾರೆ ಅನ್ನೋದಾಗಲಿ, ಅದೇ ಕಾರಣ ಡಿ ಹರ್ಷೇಂದ್ರ ಕುಮಾರ್ ಅವರ ಸಹೋದರ ಮಾಡಿಸಿದಾರೋ ಇದರಿಂದ ಇದ್ದಾರೋ ನಾವು ಇಲ್ಲಿ ಯಾರೂ ಆರೋಪ ಮಾಡ್ತಾ ಇಲ್ಲ. ಯಾರಿದ್ದಾರೋ ಅವ್ರು ಸಿಗಲಿ ಅನ್ನುವಂಥದ್ದು ಅದ್ರ ದಿಶೆಯಲ್ಲಿ ತನಿಖೆ ಆಗಲಿಂದ ಬಯಸ್ತಾ ಇದ್ದೀವಿ. ಈವನ್ ನಮ್ಮ ತಿಮರೋಡಿ ಅವರಾಗಿರ್ಬೋದು, ಜೊತೆಗೆ ನಮ್ಮ ಮಟ್ಟನವರಾಗಿರ್ಬೋದು, ಅವ್ರ ಜೊತೆಗಾರಾಗಿರ್ಬೋದು, ರವಿ ಪ್ರಸನ್ನ ಅವರಾಗಿರ್ಬೋದು, ಅವ್ರು ಏನು ಕೇಳ್ತಾ ಇದ್ದಾರೆ, ತನಿಖೆ ಮಾಡಿಸ್ರಿ ಇನ್ನೊಮ್ಮೆ ಸರಿಯಾಗಿ ತನಿಖೆ ಆಗಲಿ ಅಂತ. ಯಾಕಂದರೆ ಸೌಜನ್ಯ ಕೇಸ್ನಲ್ಲಿ ಅನೇಕ ಪ್ರಶ್ನೆಗಳು ಉತ್ತರ ಸಿಕ್ಕಿಲ್ಲ ಅಂದಾಗ ಅದು ಒಂದು ಏನಪ್ಪ ರೂಪ ಪಡಿತಾ ಇದ್ದಾವೆ, ಹೋರಾಟದ ರೂಪ ಪಡಿತಾ ಇದ್ದಾವೆ. ಅದ್ರ ಜೊತೆಗೆ ಇಲ್ಲೂ ಸಹಿತ ಈ ಹೆಣಗಳು ಇದ್ದಾವಂತ ಏನು ಮನುಷ್ಯ ಬಂದಿದ್ದಾನೆ ಅದರ ನಂತರ ಇದು ತೀವ್ರಗೊಂಡದ. SIT ಬಂದು ಹುಡುಕ್ತಾ ಇದ್ದಾರೆ, ಮಾಡ್ತಿದ್ದಾರೆ, ಇನ್ನೂ ಪ್ರಾಪರಾಗಿ ಆಗಲಿ ಅಂತೇಳಿ. ಇಲ್ಲಿ ಯಾರಿಗೂ ಈ ಮಂಜುನಾಥ ಸ್ವಾಮೀಜಿಯ ಬಗ್ಗೆ ಆಗಿರ್ಬೋದು, ಅಲ್ಲಿ ದೈವ ಸ್ಥಾನದ ಬಗ್ಗೆ ಆಗಿರ್ಬೋದು, ಅಣ್ಣಪ್ಪ ಸ್ವಾಮಿಗಳ ಬಗ್ಗೆ ಆಗಿರ್ಬೋದು, ಅಪಪ್ರಚಾರದಲ್ಲಿ ಯಾರೂ ಮಾಡ್ತಾಯಿಲ್ಲ. ಇವತ್ತು ನಾವು ಎಷ್ಟೋ ಹೇಳಿದರೂ ಸಹಿತ ನಾವು ನಂಬಿಕೆಯಿಂದ ಬಂದಂಥ ಜನ. ಹೀಗಾಗಿ ನಮಗೆ ಆ ಸ್ಥಾನದ ಬಗ್ಗೆ ಗೌರವದವಿನ ಅದ್ರ ಹಿಂದಿದ್ದವ್ರು ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ಅದ್ರ ಹಿಂದಿದ್ದವ್ರಿಗೆ ಯಾರು ಸಿಗಲಿ ಅನ್ನುವಂಥದ್ದು. ಇವತ್ತೇನೋ ನಮ್ಮ ವೀರೇಂದ್ರ ಹೆಗಡೆ ಅವರ ಸಹೋದರ ಡಿ ಹರ್ಷೇಂದ್ರ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಹೋಗಿದ ಮೇಲೆ ರದ್ದಾಗಿದಲ್ಲ, ಅವ್ರದ್ದು ಮಾನಹಾನಿ ರೂಪದಲ್ಲಿ ನಮಗೇನು ಮಾತಾಡಬಾರ್ದು ಅಂತ ಸಹಜದ. ಅವ್ರಿಗೇನೋ ನಮ್ಮನ್ನು ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇದ್ದಾರಪ್ಪ ಇವರೆಲ್ಲರೂ, ನಮ್ಮದು ಏನೂ ಇಲ್ಲ ಪಾತ್ರದ್ರಾಗ ಅಂಥೇಳಿ ಅವ್ರದ್ದೊಂದು ವಾದ. ಮತ್ತು ಸತ್ಯನೂ ಇರ್ಬೋದು ಅವ್ರ ದೃಷ್ಟಿಯಲ್ಲಿ, ಅಷ್ಟು ನಾವು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲಿವರೆಗೆ ಆರೋಪ ಸಿದ್ಧ ಆಗುವುದಿಲ್ಲವೋ ಅಲ್ಲಿವರೆಗೆ ನಿರಪರಾಧಿ ಅವರು. ನಾವು ಆರೋಪ ಮಾಡಿದ್ರೆ ಆರೋಪಿ ಆಗುವುದಿಲ್ಲ, ಅದರರ್ಥ ಆರೋಪ ಇರುವುದು, ಆದರೆ ಅಪರಾಧಿ ಆಗುವುದಿಲ್ಲ. ಭಾಳ ಮಹತ್ವದ ಕೆಲಸ ಅಂದ್ರೆ ಆರೋಪ ಮಾಡಿದ್ರು ಅಪರಾಧಿ ಅಲ್ಲ. ಹಾಗಾಗಿ ಇಲ್ಲೇ ಯಾರೂ ಹೆಗಡೆ ಅವ್ರು ಬಂತಂದವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಯಾರೂ ಅಪರಾಧಿಗಳಲ್ಲಿಲ್ಲ ಇನ್ನು. ಯಾಕೆಂದರೆ ತನಿಖೆ ಹಂತದಲ್ಲಿದೆ. ಅದಕ್ಕಾಗಿ ಯಾರೂ ಇಲ್ಲಿ ಗಾಬರಿಗೊಳ್ಳುವಂಥದ್ದು, ಉದ್ರೇಕಕ್ಕೊಳಗಾಗುವಂಥದ್ದು, ಜನರು ಉದ್ರೇಕಗೊಳಿಸುವಂಥದ್ದು ಯಾವುದೂ ಆಗಬಾರ್ದು. ಯಾಕಂದ್ರೆ ಇವತ್ತು ಲೆಫ್ಟ್ ವಿಂಗ್ದವ್ರು ಇದ್ದಾರೆ, ಅಥವಾ ನಗರ ನೆಕ್ಸ್ಲೈಟ್ಸ್ ಇದ್ದಾರೆ, ಹಾಗೆ ಹೀಗೆ ಅನ್ನೋದು. ಅದಕ್ಕಾಗಿ ಅವ್ರು ಇದ್ದಂಥವ್ರು ಇಲ್ಲ, ಇದರಿಂದ ಮೂಲಭೂತವಾದಿಗಳಿದ್ದಾರೆ, ಧರ್ಮಾಂಧರಿದ್ದಾರೆ, ಅವ್ರು ಮಾಡಿಸ್ತಾ ಇದ್ದಾರೆ, ನಮ್ಮ ಲಾಭಕ್ಕಾಗಿದ್ದು ಇವರು ಅನ್ನೋದು ಇವೆರಡೂ ತಪ್ಪು. ಸತ್ಯ ಅಷ್ಟು ನಂಬಬೇಕಾಗಿದೆ. ಪತ್ರಕರ್ತರಿಗೆ ಬೇಕಾಗಿದ್ದು ಯಾವ ಲೆಫ್ಟು ಇಲ್ಲ, ರೈಟು ಇಲ್ಲ, ಮಿಡ್ಲು ಇಲ್ಲ, ಅವ್ರದ್ದೇನದು ಸತ್ಯ ಏನದಪ್ಪ ಅದು. ಆ ದಿಶೆಯಲ್ಲಿ ನಮ್ಮ ಪತ್ರಕರ್ತರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲರೂ ವರ್ಕ್ ಮಾಡುವಂಥ ಪತ್ರಕರ್ತರು ಆ ದಿಶೆಯಲ್ಲೇ ನಿಶ್ಚಿತವಾಗಿಯೂ ಸತ್ಯ ಹೊರಗೆ ಹಾಕಬೇಕು ಅನ್ನೋಂಥ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಆರಂಭದಲ್ಲಿ SIT ಪಾಪ ಅದು ನೋಡಿರಿ ಹೊಸ ಪ್ರಯೋಗ ಬರ್ತಾವೆ. ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್ ಇದು. ಒಂದು ಪವಿತ್ರ ಕ್ಷೇತ್ರದಲ್ಲೇ ನೂರಾರು ಹೆಣ್ಣುಗಳು ಹೋಗಿದ್ದು ಇದುವರೆಗೆ ಯಾವುದೂ ಬಂದೇ ಇಲ್ಲ. ಅಂದಾಗ ಹೊಸ ಸಂಶೋಧನೆ ಶುರು ಆದಾಗ ಅವರು ಬಾಬು ಗುದ್ದಿ ಸನಿಗೆ ಹಿಡ್ಕೊಂಡು ಬಂದಿದ್ದರು, ಮಂದಿನ ಒಬ್ಬ ಮಾಡಿದರು. ಅದು ಇಲ್ಲಿವರೆಗೆ ರಿಸಲ್ಟ್ ಇಲ್ಲ ಅಂದಾಗ ಹೊಸ ವಿಷಯ ಬಂದದ್ದು. ಅದೆಲ್ಲ ಯಾಕೆ ಬೇಕಾಗಿದೆ. ಮತ್ತು ಈಗೂ ಅನುಭವದಿಂದ ಗೊತ್ತಾಗೋದು ಕೆಲವೊಂದಿಲ್ಲ, ಮಳೆಯಿಂದ ಆಗಿರ್ಬೋದು, ವಾತಾವರಣದಿಂದ ಆಗಿರ್ಬೋದು. 10-15 ವರ್ಷಗಳಿಂದನೇ ಹೆಣ್ಣುಗಳು ಕೆಳಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ, ಕೆಳಗೆ ಇಳಿಯುವಂಥ ಸಾಧ್ಯತೆಗಳಿದ್ದಾವೆ, ಕೆಲವೊಮ್ಮೆ ಕರಿಗೆ ಹೋಗುವಂಥ ಸಾಧ್ಯತೆಗಳಿರ್ತಾವೆ. ಆ ಎಲ್ಲ ದಿಶೆಯಲ್ಲೇ ಇನ್ನಷ್ಟು ಏನಪ್ಪ ಅಂತಂದ್ರೆ ಹೊಸ ತಂತ್ರಜ್ಞಾನದ ಇವತ್ತು ಭೂಮಿಯಲ್ಲಿ ಏನಾದರೂ ಹುಡುಕುವಂಥ ಡಿಫೆನ್ಸ್ ಅವ್ರು ಯೂಸ್ ಮಾಡುವಂಥದ್ದು, ಅಂದರೆ ಬಾಂಬ್ಗಳನ್ನು ಕಂಡುಹಿಡಿದಾಗಲಿ ಮತ್ತೇನೋ ಆಗಲಿ ಆ ಪ್ರದೇಶದಲ್ಲಿ ಉಪಯೋಗ ಮಾಡ್ತಾ ಇರೋದು. ಅದನ್ನು ಯಾಕೆ ಎಲ್ಲ ಕಡೆ ಯಾವುದನ್ನು ಉಪಯೋಗ ಮಾಡಬಾರ್ದು ಅನ್ನೋಂಥ ಇವತ್ತು ಪ್ರಶ್ನೆ ಆ ದಿಶೆಯಲ್ಲಿ SIT ಚಿಂತನೆ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಹೀಗಾಗಿ ಅದು ಆಗಬೇಕು. ಮೊದಲು ಆ ರಾಡಾರ್ ಬರಲಿ, ಸ್ವಚ್ಛ ಆಗಲಿ, ಗೊತ್ತಾಗಲಿ ಎಲ್ಲರಿಗೂ ಏನದು ಒಳಗೆ ಅಂತೇಳಿ, ನಿಜವಾಗಿಯೂ ಅಲ್ಲಿ ಸ್ಕೆಲ್ಟನ್ ಅದಾವೂ ಇಲ್ಲ ಅಂತ ಒಂದು ಫೈನಲ್ ಆಗಿಬಿಡೋದು. ಇದ್ದರೆ ಏನು ಮುಂದಿನ ತನಿಖೆ ಅಂತ. ಯಾಕಂತಂದ್ರೆ ಏನು ಸಿಕ್ಕಿಲ್ಲದ ನಾವು ಏನು ತನಿಖೆ ಬಗ್ಗೆ ಮತ್ತೊಂದು ಬಗ್ಗೆ ಏನು ನಾವು ಊಹೆ ಮಾಡಿದ್ರೆ ಏನೂ ಅರ್ತಿಲ್ಲ. ಊಹಾಪೋಹ ಮಾಡೋದು, ಮತ್ತೇನೋ ಒಂದಿಷ್ಟು ಕಾಲ್ಪನಿಕವಾಗಿ ನಾವು ಏನೇನೋ ಮಾಡೋದು ಎಲ್ಲ ತಪ್ಪವು. ಯಾಕಂದರೆ ಎಲ್ಲಿವರೆಗೆ ಪ್ರೂವ್ ಆಗೋದಿಲ್ಲ ಅಲ್ಲಿವರೆಗೆ. ಆದರೆ ಇಲ್ಲಿ ಹೋರಾಟಗಳು ಮಾತ್ರ ಇದ್ದೇ ಇರ್ತಾವೆ. ಅಲ್ಲಿ ಕೊಲೆಗಳಾಗೋದೇನು ಸುಳ್ಳಲ್ಲ, ಸಾಯುವಂಥ ಅದು ಯಂಗ್ ಜನರೇಷನ್ ಸಾಯ್ತಾ ಇದ್ದಾರೆ, ವಯಸ್ಸಿನ ಮಕ್ಕಳು ಸಾಯ್ತಿದ್ದಾರೆ, ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಅವ್ರ ಕೊಲೆಯೋ ಏನೋ ಅನ್ನೋದು ಪ್ರೂವ್ ಆಗಬೇಕಾಗ್ಯದ. ಇದು ನಡೆಯೋದನ್ನು ಸುಳ್ಳಂತಲ್ಲ, ಅದನ್ನು ನಾವೀಗ ಬೇಡ ಇನ್ನೊಬ್ಬರು ಆರೋಪ ಮಾಡೋದು ತಪ್ಪನೇ. ಆದ್ರೆ ಹಂಗಂತೇಳಿ ಅವು ತನಿಖೆ ನಿಲ್ಲಿಸೋದು ತಪ್ಪಂತ ನಿಶ್ಚಿತವಾಗಿ ಹೇಳಬೇಕಾಗಲ್ಲ. ತನಿಖೆ ನಿಲ್ಲಿಸುವಾಗಿಲ್ಲ, ತನಿಖೆ ಆಗಲೇಬೇಕು. ಅದಕ್ಕೆ ನಮ್ಮ CBI ಆಗಲಿ ಅಥವಾ ಈಗ SIT ಮಾಡ್ತಾಯಿದೆ, SIT ಪ್ರಾಮಾಣಿಕವಾಗಿ ಮಾಡ್ತಾಯಿದೆ ಇವತ್ತು. ಅದ್ರ ಮೇಲೆ ಯಾರ್ದೂ ಆರೋಪ ಇಲ್ಲ. ಆದರೂ ಒಂದು ಹೊಸ ಟೆಕ್ನಾಲಜಿ ಮಾಡಿಕೊಂಡು ಸತ್ಯ ಹೇಳೋದು ಕೆಲಸ ಆಗಲಿ ಅಂತ ಹೇಳ್ತಾ ಈ ಎಲ್ಲ ದಿಶೆಯಲ್ಲೇ ಇವತ್ತಿನ 7 ಪ್ರಕರಣಗಳು ದಾಖಲಾಗಿದ್ದಾವೆ. ಅವರು ಎನ್ಕ್ವೈರಿನೂ ಆಗಲಿ, ಜೊತೆಗೆ ಈ ಹೊಸ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ಈ ಸಾವುಗಳ, ಈ ಹೆಣಗಳ ಒಂದು ರಹಸ್ಯವನ್ನು ಬಿಡಿಸೋದು ಇದು ಭಾಳ ಅವಶ್ಯ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಮತ್ತೇನು ಡೆವಲಪ್ಮೆಂಟ್ ಅಂತದಾದ್ರೆ ವಿಶೇಷವಾಗಿ ಮತ್ತೊಂದು ವೀಡಿಯೋ ಮಾಡೋದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆ ಲೈಕ್ ಮಾಡಿರಿ,
ಡಿಸ್ಲೈಕ್ ಮಾಡಿರಿ, ಏನಾದರೂ ಮಾಡಿರಿ, ನೋಡ್ತಾ ಇರ್ರಿ, ಅಭಿಪ್ರಾಯಿಸ್ತಾ ಇರ್ರಿ, ಶೇರ್ ಮಾಡಿರಿ, ಕೊನೆಗೆ ಸಬ್ಸ್ಕ್ರೈಬ್ ಮರಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡಿ ವಂದನೆಗಳು.